शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ನೋಡಿಕೊಳ್ಳಬೇಕಾಗಿ ವಿನಂತಿ. ನಂದಿ, ಪ್ರಣಾಮ ಮಾತೆ. ನಂದಿ, ನಾನು ಸ್ನಾನ ಮಾಡಲು ನನ್ನ ಅರಮನೆಗೆ ಹೋಗುತ್ತೇನೆ. ನಾನು ಅಪ್ಪಣೆ ಕೊಡುವವರೆಗೂ ಯಾರನ್ನೂ ಅರಮನೆಯೊಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಾತೆ. ಭೋಲೆನಾಥನಿಗೆ ಜಯವಾಗಲಿ. ದಾರಿಯಿಂದ ಸರಿ, ಒಳಗೆ ಹೋಗಲು ಬಿಡು. ಕ್ಷಮಿಸಿ ಪ್ರಭು, ಯಾರನ್ನು ಒಳಗೆ ಬಿಡಬೇಡವೆಂದು ಮಾತೆ ಪಾರ್ವತಿಯ ಅಪ್ಪಣೆಯಾಗಿದೆ. ಅರೆ ಮೂರ್ಖ, ಈ ಆದೇಶವು ಇತರರಿಗಾಗಿ. ನಾನಂತೂ ಅವರ ಪತಿ ಪರಮೇಶ್ವರ. ದಾರಿ ಬಿಡು. ಪ್ರಿಯೆ, ಹೇಗೆ ಒಳ ಪ್ರವೇಶಿಸಿದಿರಿ? ನನಗೆ ತಡೆಯಲಿಲ್ಲವೇ? ಪ್ರಿಯೆ, ಅವನು ನನ್ನ ದಾಸ. ಅವನು ನನ್ನನ್ನು ತಡೆಯುವುದು ಅದು ಹೇಗೆ ಸಾಧ್ಯ? ನಾನು ಅವನನ್ನು ಕಾವಲಿಗಾಗಿ ನಿಲ್ಲಿಸಿದ್ದೆ. ಅವನು ಈ ರೀತಿ ನನ್ನ ಅಪ್ಪಣೆಯ ಅವಮಾನ ಮಾಡಬಾರದಾಗಿತ್ತು. ಆದರೆ ನಾನು ನಿನ್ನ ಪತಿಯಲ್ಲವೇ? ನನ್ನನ್ನು ತಡೆಯುವುದರಲ್ಲಿ ಏನು ಲಾಭ? ನೀವು ಹೇಳುವುದು ಸರಿ ಪ್ರಭು, ಆದರೆ ನನಗೆ ನನ್ನ ಮಾತನ್ನು ಕೇಳದಿರುವುದು ಇದು ಧರ್ಮವಲ್ಲ. ಕೋಪಿಸಿಕೊಳ್ಬೇಡ ಪ್ರಿಯೆ, ಅವನನ್ನು ಕ್ಷಮಿಸಿಬಿಡು. ಅವನು ಸ್ವಲ್ಪ ಅಲ್ಪ ಬುದ್ಧಿಯವನು. ಇಲ್ಲ, ಈ ನಂದಿ ಮಾಡಿದ್ದು ಸರಿಯಲ್ಲ. ಆದರೆ ಅವನಾದರೂ ಏನು ಮಾಡಿಯಾನು? ಸ್ವಾಮಿ ಭಕ್ತನಾಗಿದ್ದಾನೆ. ನನಗೆ ಒಬ್ಬ ಒಳ್ಳೆ ಗಣ ಬೇಕೆಂದರೆ ಅವನು ಬುದ್ಧಿವಂತನಾಗಿರಬೇಕು, ಸಾಹಸಿಯಾಗಿರಬೇಕು, ನನ್ನ ಆಜ್ಞೆಯನ್ನು ಅನುಸರಿಸುವಂತವನಾಗಿರಬೇಕು. ನಾನು ಸ್ವತಃ ಇಂತಹ ಒಂದು ಗಣವನ್ನು ಮಾಡುತ್ತೇನೆ. ಪುತ್ರ ಗಣೇಶ, ಏನಾಯ್ತಮ್ಮ? ನೋಡು ಮಗು, ನಾನು ಸ್ನಾನ ಮಾಡಲು ಸ್ನಾನಗೃಹಕ್ಕೆ ಹೋಗುತ್ತೇನೆ. ನೀನು ದ್ವಾರದಲ್ಲಿ ಕೂತ್ಕೋ ಮತ್ತು ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಾತೆ. ನಾನು ಯಾರನ್ನೂ ಒಳಗೆ ಬರಲು ಬಿಡೋದಿಲ್ಲ. ನೀವು ನಿಶ್ಚಿಂತವಾಗಿ ಸ್ನಾನ ಮಾಡಿ. ಆಟ ಆಡುತ್ತಾ ಮರೀಲಿಕ್ಕಿಲ್ಲ ತಾನೆ? ಇಲ್ಲ ಅಮ್ಮ, ನೀವು ಚಿಂತಿಸಬೇಡಿ. ಕ್ಷಮಿಸಿ ಪ್ರಭು, ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ. ಪುಟ್ಟ ಕಂದ, ಯಾರು ನೀನು ಮತ್ತು ನನ್ನ ದಾರಿಯನ್ನ ಯಾಕೆ ತಡೆಯುತ್ತಿದ್ದೀಯ? ನಾನು ಗೌರಿ ಪುತ್ರ ಗಣೇಶ. ಮತ್ತೆ ಮಾತೆಯ ಆದೇಶವನ್ನು ಅನುಸರಿಸುತ್ತಿದ್ದೇನೆ. ಅವರು ಹೇಳಿದ್ದಾರೆ, ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬರೋಕೆ ಬಿಡಬಾರದು ಅಂತ. ಗೌರಿ ಪುತ್ರ, ಹಾಗಾದರೆ ಈ ಆದೇಶ ನನಗಾಗಿ ಅಲ್ಲ. ಯಾಕೆಂದ್ರೆ ನಾನು ಗೌರಿಯ ಪತಿ ಶಿವಶಂಕರ. ದ್ವಾರದಿಂದ ಆಚೆ ಸರಿ ಬಾಲಕ. ಖಂಡಿತ ಇಲ್ಲ. ಎಲ್ಲಿ ತನಕ ಅಮ್ಮ ಅಪ್ಪಣೆಗೆ ಕೊಡೋದಿಲ್ವೋ ಅಲ್ಲಿ ತನಕ ನಾನು ಯಾರನ್ನೂ ಒಳಗೆ ಹೋಗ್ಲು ಬಿಡೋದಿಲ್ಲ. ಹಠ ಮಾಡಬೇಡ ಬೆಪ್ಪ ಹುಡುಗ. ಸರಿ ಆಚೆ. ಇದು ಅಸಂಭವ. ನೋಡು, ನಿನಗೆ ನನ್ನ ಕೋಪದ ಅರಿವೇ ಇಲ್ಲ. ದಾರಿ ಬಿಡು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ ಏನ್ ಬೇಕಾದ್ರೂ ಆಗ್ಲಿ, ಸೂರ್ಯ ಪಶ್ಚಿಮದಲ್ಲಿ ಉದಯವಾಗಬಹುದು, ಚಂದ್ರ ತನ್ನ ಮಾರ್ಗವನ್ನು ಬದಲಾಯಿಸಬಹುದು, ಆದ್ರೆ ನಾನು ನನ್ನ ಧರ್ಮದ ಮಾರ್ಗದಿಂದ ಎಂದೂ ಸರಿಯೋದಿಲ್ಲ. ಮೂರ್ಖ ಬಾಲಕ. ಶಾಂತರಾಗಿ ಪ್ರಭು, ಶಾಂತರಾಗಿ. ಅವನು ಚಿಕ್ಕ ಮಗು. ಇವರನ್ನು ನಾನು ತಿಳಿ ಹೇಳಿ ಸರಿಯಲು ಹೇಳುತ್ತೇನೆ. ತಿಳಿ ಹೇಳಿಯೂ ಕೇಳದಿದ್ದರೆ ಬಲವಂತವಾಗಿ ಸರಿಸು. ಮಗು ಗಣೇಶ, ನಿನಗೆ ನನ್ನ ಸ್ವಾಮಿಯ ಕೋಪದ ಬಗ್ಗೆ ಅರಿವಿಲ್ಲ. ಹೆಚ್ಚು ಮಾತಾಡಬೇಡ. ಧೈರ್ಯವಿದ್ದರೆ ನನ್ನನ್ನು ಸರಿಸಿ ತೋರಿಸು.
ನನ್ನನ್ನು ಕೆರಳಿಸಬೇಡ ಮಗು. ಅಂಜು ಬುರ್ಕ ನೀನು. ನಿಲ್ಲಿ. ಇದೇನು ಮುಡುಕತನ? ಒಬ್ಬ ಏಕಾಂಗಿ ಬಾಲಕನೊಂದಿಗೆ ಯುದ್ಧ ಮಾಡುವುದೇ? ಹಿಂದೆ ಸರಿ. ಮಗು ಗಣೇಶ, ನೀವು ಕೂಡ ಹೀಗೆ ಇಷ್ಟೊಂದು ಹಠ ಮಾಡಬಾರದು. ಹಠ ನಾನಲ್ಲ, ಪಿತಾಶ್ರೀ ಮಾಡ್ತಿದ್ದಾರೆ. ನೀನು ತಂದೆಯ ಆಜ್ಞೆಯನ್ನು ಪಾಲನೆ ಮಾಡಬೇಕು. ಮಾರ್ಗದಿಂದ ಸರಿಯಿರಿ. ತಂದೆಯ ಆಜ್ಞೆಯನ್ನು ಅನುಸರಿಸಿದ್ರೆ ತಾಯಿಯ ಆಜ್ಞೆ ಏನಾಗುತ್ತೆ? ಮತ್ತು ತಾಯಿಯ ಆದೇಶವನ್ನು ನಾನು ಎಂದಿಗೂ ಕಡೆಗಣಿಸಲಾರೆ. ಹಠ ಮಾಡಬೇಡಿ. ದೊಡ್ಡವರ ಮಾತು ಕೇಳಿ ದ್ವಾರದಿಂದ ಸರಿಯಿರಿ. ನನಗಾಗಿ ಎಲ್ಲಕ್ಕಿಂತ ದೊಡ್ಡ ಸ್ಥಾನ ತಾಯಿಯದಾಗಿದೆ. ನಾನು ಸರಿಯೋದಿಲ್ಲ. ನೋಡು ಮಗು, ನನ್ನ ಮಾತು ಕೇಳಿದ್ರೆ ನಾನು ನಿನಗೆ ಪುರಸ್ಕಾರ ಕೊಡುತ್ತೇನೆ. ಪುರಸ್ಕಾರದ ಆಸೆ ತೋರಿಸಿ ನನ್ನನ್ನು ಪುಸ್ಲಾಯಿಸುತ್ತಿದ್ದೀರಾ? ಇದು ನಿಮಗೆ ಹೊಂದೋದಿಲ್ಲ ಬ್ರಹ್ಮದೇವ್. ನನಗೆ ಬುದ್ಧಿ ಹೇಳ್ಬೇಡ ಮಗು, ಇಲ್ಲಿಂದ ಸರಿ. ಇಲ್ಲದಿದ್ದರೆ ಈಗ ಹೆದರಿಸ್ತಿದ್ದೀರಾ? ಆದ್ರೆ ನಾನ್ ಭಯ ಪಡೋನಲ್ಲ. ಈ ಬಾಲಕನ ಮೇಲೆ ಬ್ರಹ್ಮಾಸ್ತ್ರ ನಡೆಸುವುದು ಸರಿಯಲ್ಲ. ಮಗು ಗಣೇಶ, ನೀವು ಇದೇನು ಮಾಡಿಬಿಟ್ಟಿರಿ ಪ್ರಾಣನಾಥ? ಕೋಪದಲ್ಲಿ ತನ್ನ ಮಗನನ್ನೇ ಸಾಯಿಸಿಬಿಟ್ಟಿರಿ. ಮತ್ತು ನೀವೆಲ್ಲ ದೇವಗಣಗಳು ಸುಮ್ಮನಿದ್ದು ಈ ತಮಾಷೆಯನ್ನು ನೋಡುತ್ತಿದ್ದೀರಿ. ಯಾರಿಗೂ ಈ ಪಾಪದ ಬಾಲಕನ ಮೇಲೆ ದಯೆ ಬರಲಿಲ್ಲವೇ? ಒಬ್ಬ ಚಿಕ್ಕ ಬಾಲಕನನ್ನು ಸೋಲಿಸುವುದು ಇಷ್ಟು ಅಗತ್ಯವಿದ್ದೇನು? ಎಲ್ಲ ದೇವತೆಗಳನ್ನು ಒಟ್ಟು ಸೇರಿರುವೆ. ಹೇಳಿರಿ, ನೀವೆಲ್ಲ ಸುಮ್ಮನೆ ಯಾಕಿದ್ದೀರಿ? ನಿಮ್ಮ ಕೋಪ ಶಾಂತವಾಯಿತೆ? ಈ ಚಿಕ್ಕ ಬಾಲಕನ ಪ್ರಾಣ ತೆಗೆದುಕೊಂಡು ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ. ನನಗೆ ನನ್ನ ಪುತ್ರನನ್ನು ಮರಣಿಸಬೇಕು, ಜೀವಂತವಾಗಿ. ನೀವು ಅವನಿಗೆ ಪ್ರಾಣದಾನವನ್ನು ಕೊಡಲೇಬೇಕು. ಇಲ್ಲದಿದ್ದರೆ ನಾನು ಕೂಡ ಇಲ್ಲಿಯೇ ಪ್ರಾಣವನ್ನು ತ್ಯಜಿಸುತ್ತೇನೆ. ಇದೇನು ಹೇಳುತ್ತಿರುವಿರಿ ಮಾತೆ? ನಾನು ನ್ಯಾಯ ಕೇಳುತ್ತಿದ್ದೇನೆ. ನನ್ನ ಮಗ ಅಮಾಯಕನಾಗಿದ್ದ. ಅವನು ನನ್ನ ಆಜ್ಞೆಯನ್ನು ಅನುಸರಿಸುತ್ತಿದ್ದ. ಕ್ಷಮಿಸಿರಿ ದೇವಿ, ಇದು ಅಸಂಭವ. ಹಾಗಾದರೆ ನಾನು ಜೀವಂತವಾಗಿರುವುದು ಅಸಂಭವ. ಒಂದು ವೇಳೆ ಇದೇ ಸಮಯದಲ್ಲಿ ನನ್ನ ಮಗನನ್ನು ಪುನಃ ಜೀವಂತವಾಗಿ ಮಾಡದಿದ್ದರೆ ನಾನು ಕೂಡ ಪ್ರಾಣ ತ್ಯಾಗ ಮಾಡುತ್ತೇನೆ. ನೀವು ಕೋಪದಿಂದ ತಮ್ಮ ಮಗನ್ನೇ ಸಾಯಿಸ್ಬಿಟ್ರಿ ಭೋಲೆನಾಥ್. ಈಗ ನೀವು ದೇವಿ ಪಾರ್ವತಿಯ ಅನುರೋಧವನ್ನು ಸ್ವೀಕರಿಸಿ ಬಾಲಕ ಗಣೇಶನಿಗೆ ಜೀವದಾನವನ್ನು ಕೊಡಲೇಬೇಕು. ಇಲ್ಲವಾದರೆ ಇವರ ಕೋಪದ ಅಗ್ನಿ ಇಡೀ ಸೃಷ್ಟಿಯನ್ನೇ ಧ್ವಂಸ ಮಾಡಬಹುದು. ವಾಸ್ತವದಲ್ಲಿ ದೇವಿ ಪಾರ್ವತಿ ಹೇಳುತ್ತಿರುವುದು ಅಸಮರ್ಪಕವಲ್ಲ. ಅಹಂಕಾರವನ್ನು ತ್ಯಜಿಸಿ ದೇವಿ ಪಾರ್ವತಿಯ ಪ್ರಾರ್ಥನೆಯನ್ನು ಸ್ವೀಕರಿಸಿ ಭೋಲೆನಾಥ. ಇದು ಸಾಧ್ಯವೇ ಇಲ್ಲ. ನನ್ನ ಶಸ್ತ್ರದ ಪ್ರಹಾರದಿಂದ ತಲೆ ದೇಹದಿಂದ ಬೇರೆಯಾದ್ಮೇಲೆ ಅದನ್ನು ಪುನಃ ಜೋಡಿಸಲಾಗುವುದಿಲ್ಲ.
ಒಂದೇ ಉಪಾಯವಿದೆ. ನಿಮ್ಮ ಶಸ್ತ್ರದಿಂದ ಕಡಿಯದೇ ಇದ್ದಂತಹ ಯಾವುದಾದರೂ ಬೇರೆ ಬಾಲಕನ ತಲೆಯನ್ನು ಬಾಲಕ ಗಣೇಶನ ಕುತ್ತಿಗೆಗೆ ಜೋಡಿಸಬಹುದು. ಯೋಚಿಸುವುದರಲ್ಲಿ ಸಮಯ ಕಳೆಯಬೇಡಿ. ತಕ್ಷಣ ನಿಮ್ಮ ಗಣಗಳಿಗೆ ಆದೇಶ ನೀಡಿ. ಹೋಗಿ ಎಂತಹ ಒಂದು ಬಾಲಕನ ತಲೆಯನ್ನು ತನ್ನಿ ಅಂದ್ರೆ ಅವನ ಮುಖ ಉತ್ತರ ದಿಕ್ಕಿನಲ್ಲಿದ್ದು ಮತ್ತು ಅವನ ತಾಯಿ ತನ್ನ ಮಗುವಿಗೆ ಬೆನ್ನು ಮಾಡಿ ಮಲಗಿದವರಾಗಿರಬೇಕು. ನಿಮ್ಮ ಅಪ್ಪಣೆಯಂತಲೇ ಆಗಲಿ ಪ್ರಭು. ತಡ ಮಾಡಬೇಡಿ. ಸಮಯ ಕಳೆದು ಹೋದರೆ ಇವನು ಜೀವಂತನಾಗಲಾರ. ನಿಮ್ಮ ಆಜ್ಞೆಯಾಗಲಿ. ನಡೀರಿ. ಕೆಲವು ಮೂರ್ಖರೇ, ಇದೇನು ತಂದಿದ್ದೀರಿ? ಪ್ರಭು, ನೀವು ಆದೇಶ ಕೊಟ್ಟಂತೆ ಅದರ ಪ್ರಕಾರ ಇದೇ ಬಾಲಕ ಸಿಕ್ಕಿದ. ನಾವು ಅವನ ತಲೆಯನ್ನು ತೆಗೆದುಕೊಂಡು ಬಂದೆವು. ಆನೆಯ ತಲೆ? ಯೋಚನೆ ಮಾಡುವಂತ ಸಮಯವಲ್ಲ ಪ್ರಭು. ಈ ಗಜ ತಲೆಯನ್ನು ಜೋಡಿಸಿ ಬಾಲಕ ಗಣೇಶನನ್ನು ಜೀವಂತ ಮಾಡಿ. ದೇವಿ, ಇವನು ಜೀವಂತನಾದ. ನೀವು ಇವನನ್ನು ಜೀವಂತವೇನೋ ಮಾಡಿದಿರಿ ಪ್ರಭು. ಆದರೆ ಈ ರೂಪದಲ್ಲಿ ಇವನನ್ನು ನೋಡಿ ಎಲ್ಲರೂ ಗೇಲಿ ಮಾಡಬಹುದು. ಚಿಂತಿಸಬೇಡ ಪ್ರಿಯೆ, ಹಾಗೇನೂ ಆಗಲಾರದು. ನಾನು ವರದಾನ ಕೊಡುತ್ತೇನೆ. ಅಂದ್ರೆ ಯುಗ ಯುಗದವರೆಗೆ ಜನರು ಇವನ ಪೂಜೆ ಮಾಡುತ್ತಾರೆ. ಈ ಅದ್ಭುತ ಬಾಲಕ ಪೃಥ್ವಿ ನಿವಾಸಿಗಳ ಕಲ್ಯಾಣ ಮಾಡುತ್ತಾನೆ. ನಾನು ಇವನಿಗೆ ವರದಾನ ಕೊಡ್ತೀನಿ. ಯಾವುದೇ ಶುಭ ಕಾರ್ಯ ಆಗೋದಾದ್ರೆ ಮೊಟ್ಟ ಮೊದಲು ಗಣೇಶನ ಪೂಜೆ ಮಾಡಲಾಗುತ್ತೆ. ಈ ಬಾಲಕನು ವಿದ್ಯೆ ಮತ್ತು ಬುದ್ಧಿಯ ದಾತನಾಗುತ್ತಾನೆ. ದೇವಸ್ಥಾನ ಮನೆಗಳಲ್ಲಿ ಇವನ ಸ್ಥಾಪನೆ ಮಾಡಲಾಗುತ್ತೆ. ಸದಾ ಜನರು ಇವನಿಗೆ ಲಾಡುವಿನ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಗಣಪ ದೇವತೆಗಳ ದೇವತೆ. ಯಾರ ಉಪಾಸನೆ ಮಾಡಬೇಕಾದರೂ ಮೊದಲು ಪೂಜಿಸಿಕೊಳ್ಳುವಾತ. ಅಂಥ ಪ್ರಥಮ ದೇವತೆಯೇ ಸೃಷ್ಟಿಯ ಸ್ವೀಕಾರಾರ್ಹ ಎಂದ ಮೇಲೆ ಉಳಿದ ದೇವರುಗಳು ಮುಲಾಜಿಲ್ಲದೆ ಸ್ವೀಕರಿಸುತ್ತಾರೆ. ಓಂಕಾರದಲ್ಲಿ ನೋಡಿ ಇರುವುದೊಂದು ಸೊನ್ನೆ, ಓಂಕಾರದಲ್ಲಿ ನೋಡಿ ಇರುವುದೊಂದು ಸೊನ್ನೆ. ಯಾರು ದೂರ ಮಾಡಕ್ಕಾಗಲ್ಲ ಸಾರ್. ಇದ್ದೆ ಸಾರ್ ನನ್ನ ಬ್ರ್ಯಾಂಡು.